ಅಧಿಕಾರಿಗಳಿಗೆ ಫೋನ್ನಲ್ಲಿ ಮಾಜಿ ಸಚಿವರು ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ಮಂಡ್ಯದಲ್ಲಿ ನಡೆದಿರೋದು. ಹೇಮಾವತಿ ಎಡದಂಡೆ ನಾಲೆಗೆ ನೀರು ಹರಿಸದೇ ಇದ್ದಿದ್ದಕ್ಕೆ ಮಾಜಿ ಸಚಿವ ನಾರಾಯಣಗೌಡ ಗರಂ ಆಗಿದ್ದಾರೆ. ಮಂಡ್ಯದ ಕೆಆರ್ ಪೇಟೆ ತಾಲೂಕಿನ ಎಡದಂಡೆ ನಾಲೆಗೆ ನೀರು ಹರಿಸಿಲ್ಲ ಅನ್ನೋದು ಅವರ ಸಿಟ್ಟಿಗೆ ಕಾರಣ. ನೀರಾವರಿ ಇಲಾಖೆ ಅಧಿಕಾರಿಗಳನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮಾಜಿ ಸಚಿವರು. ನೀವು ರೈತರ ಪರ ಇದ್ದು ರೈತರ ಕಷ್ಟ ನೋಡ್ಕೋಬೇಕು, ನೀರು ಬಿಡಿಸೋದಕ್ಕಾಗಲ್ಲ ಅಂತಂದ್ರೆ ರಾಜೀನಾಮೆ ಕೊಡು ಅಂತ ಫೋನ್ನಲ್ಲೇ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ. ನಾರಾಯಣಗೌಡ ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡಿ ಅಂತ ಗರಂ ಆಗಿದ್ದಾರೆ. ರೈತರ ಪರ ಇರಬೇಕು, ನೀವು ರೈತರ ಪರ ಇರಬೇಕು, ರೈತರ ಕಷ್ಟಗಳನ್ನ ನೋಡ್ಕೋಬೇಕು. ಹಂಗಾರೆ ಒಣಗೋಗ್ಲ ಕಬ್ಬೆಲ್ಲ ಸ್ಟ್ಯಾಂಡಿಂಗ್ ಕ್ರಾಪ್ ಎಲ್ಲ ಒಣಗೋಗ್ಲ. ಕಟ್ನೀರೇ ಕೊಡಿ, ಕಟ್ನೀರು ಕೊಡಿ. ಎಲ್ಲಿ ಆ ಕಾಪಿ ಕಳಿಸಿ, ನನ್ಗೆ ಕಳಿಸಿ, ಇಮಿಡಿಯೇಟ್ಲಿ ಕಳಿಸಿ. ನಾವು ಸ್ಟ್ರೈಕ್ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ಏನೋ ಅಕ್ಕೆಬೇಳ ಹೋಗ್ಲಿ, ನಮ್ಮ ಈ ಹುಬ್ಳಿಗೆ ಎಲ್ಲರಿಗೂ ಹೇಳ್ಬಿಡಪ್ಪ, ಸ್ಟ್ರೈಕ್ ಎಲ್ಲ ಒಂದು ಕುಡ್ಕೊಂಡು ರಸ್ತೆ ತಡಿ ಮಾಡಿ ಇವ್ರಿಗೆಲ್ಲರಿಗೂ ಮನೆ ಕಳ್ಸೋಣ ಇಮಿಡಿಯೇಟ್ಲಿ. ನಿಮ್ಗೆಲ್ಲರಿಗೂ ಮನೆ ಕಳಿಸ್ತೀನಿ ನಿಜವಾಗ್ಲು. ಇದೇನು ನಮ್ ತಾಲೂಕಿನ ಪರ ನೋಡಪ್ಪ, ನಾನ್ ಸೋತಿದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಆಟ ಆಡ್ತಾ ಇದ್ದೀರಾ. ನಾನ್ 10-15 ವರ್ಷದಿಂದ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ ಈ ತಾಲೂಕಿಗೆ. ನೀರು ಕುಡಿಯೋ ನೀರಾಗ್ಲಿ ಇದಾಗ್ಲಿ ಈಗ ಯಾರು ಕೇಳಿಲ್ಲ ಅಂತ ಹೇಳಿದ್ರೆ ನಮ್ ಸುಮ್ ಕುಂದ್ಕೊಳಕ್ ಆಗಲ್ಲ. ನಾನ್ ರೈತರ ಪರ, ನಾನೊಬ್ಬ ರೈತನ ಮಗ. ಅಲ್ಲಿ ಚೆಲ್ಲಾಡ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಚೆಲ್ಲಾಡ್ತಾ ಇದೆ ನೀರು. ಅದ್ಯಾರು ಕೇಳೋರ್ ಗೀತೆ ಇಲ್ಲ. ನಮ್ಗೆ ಅನ್ಯಾಯನ. ಈಗ ಇದ್ರ ಟೈಮ್ನಲ್ಲೂ ಬಿಡಿಸ್ಕೊಡಕ್ಕಾಗಿಲ್ಲ. ಹೋದ್ ಸರಿ ನಮ್ ಇದ್ರ ಟೈಮ್ನಲ್ಲೂ ಬ್ಯಾಸ್ಗೆಲ್ಲೂ ನೀವು ಬಿಡಿಸ್ಲಿಲ್ಲ ನಮ್ ಕಡೆಗೆ, ಈಗ್ಲೂ ಬಿಡಿಸ್ಲಿಲ್ಲ ಅಂದ್ರೆ ಅರ್ಥ ಏನು? ರೈತರ ಪರ ಇರಬೇಕು ನೀವು, ರೈತರ ಪರ ಇರಬೇಕು, ನೀವು ರೈತರ ಪರ ಇರಬೇಕು, ರೈತರ ಕಷ್ಟಗಳನ್ನ ನೋಡ್ಕೋಬೇಕು. ಎಲ್ಲಿ ಆ ಕಾಪಿ ಕಳಿಸಿ, ನನ್ಗೆ ಕಳಿಸಿ, ಇಮಿಡಿಯೇಟ್ಲಿ ಕಳಿಸಿ. ನಾವು ಸ್ಟ್ರೈಕ್ ನಾವು ಪ್ರಿಪೇರ್ ಆಗ್ತಾ ಇದ್ವಿ. ನಿಮ್ಗೆಲ್ಲರಿಗೂ ಮನೆ ಕಳಿಸ್ತೀನಿ ನಿಜವಾಗ್ಲು. ಇದೇನು ನಮ್ ತಾಲೂಕಿನ ಪರ ನೋಡಪ್ಪ, ನಾನ್ ಸೋತಿದ್ದೀನಿ ಅಂದ್ಬಿಟ್ಟು ನೀವೆಲ್ಲ ಆಟ ಆಡ್ತಾ ಇದ್ದೀರಾ. ಈ ತಾಲೂಕಿಗೆ ನೀರು ಕುಡಿಯೋ ನೀರಾಗ್ಲಿ ಇದಾಗ್ಲಿ ಈಗ ಯಾರು ಕೇಳಿಲ್ಲ ಅಂತ ಹೇಳಿದ್ರೆ ನಮ್ ಸುಮ್ ಕುಂದ್ಕೊಳಕ್ ಆಗಲ್ಲ. ನಾನ್ ರೈತರ ಪರ, ನಾನೊಬ್ಬ ರೈತನ ಮಗ. ಇಮ್ಮಿಡಿಯೇಟ್ಲಿ ನೀರ್ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಪ್ರತಿಭಟನೆ ಮಾಡ್ತೀನಿ. ನಿಮ್ ಆಫೀಸ್ ಗೀಫೀಸ್ಗೆಲ್ಲ ಬೀಗ ಹಾಕೊಂಡು ಕುತ್ಕೋಬೇಕಾಗ್ತದೆ. ಏನ್ ಆಟ ಆಡ್ತಾ ಇದೀಯ ನೀನು? ನೀನೊಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ರೈತರ ಪರ ಇರ್ಬೇಕು ನೀನು, ಖಾಲಿ ಕಾಂಟ್ರಾಕ್ಟರ್ ಪರ ಅಲ್ಲ ಇರ್ಬೇಕಾಗಿರೋದು. ಮಾಜಿ ಸಚಿವ ನಾರಾಯಣಗೌಡರು ಅಧಿಕಾರಿಗಳಿಗನ್ನ ತರಾಟೆಗೆ ತೆಗೆದುಕೊಳ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ನಾಲೆಗಳಿಗೆ ನೀರು ಹರಿಸಿಲ್ಲ ಅನ್ನೋದು ಅವರ ಸಿಟ್ಟಿಗೆ ಕಾರಣ. ಅಧಿಕಾರಿಯಲ್ಲೇನೋ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನೀರು ಬಿಡದೇ ಇದ್ರೆ, ನೀರು ಹರಿಸದೇ ಇದ್ರೆ ರೈತ ಬೆಳೆದಂತ ಬೆಳೆ ಏನಾಗಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರೈತರ ಹಿತದೃಷ್ಟಿಯಿಂದ ಮಾಜಿ ಸಚಿವರು ಪ್ರಶ್ನೆ ಮಾಡ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಅವ್ರು ಹೇಳಿರೋದು ನಿಜ ಇದೆ. ನಾಲೆಗಳಿಗೆಲ್ಲಾದರೂ ನೀರು ಬಿಡದೇ ಇದ್ರೆ, ಸಕಾಲಕ್ಕೆ ನೀರು ಬಿಡುವಂತ ಕೆಲಸಗಳಾಗದೇ ಇದ್ರೆ, ನೀರು ಹರಿಸೋ ಕೆಲಸಗಳಾಗದೇ ಇದ್ರೆ ಪಾಪ ರೈತರು ಏನು ಮಾಡಬೇಕು? ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಹಾಳಾಗತ್ತೆ. ಸೊ ಆ ಕನ್ಸರ್ನ್ ಕಾಣಿಸ್ತಾ ಇದೆ ಅವರ ಮಾತಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.